ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು CTV ಕರ್ನಾಟಕ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಹಾಗೂ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮಗೆ ನೋಟಿಫಿಕೇಶನ್. ಹಲೋ ಫ್ರೆಂಡ್ಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇಂದು ಅಪಾರವಾದ ಅಭಿಮಾನಿಗಳು ಇದ್ದಾರೆ. ಅಂದರೆ ಕಾರಣ ದರ್ಶನ್ ಅವರ ಸಿನಿಮಾಗಳು ಮಾತ್ರವಲ್ಲ, ಬದಲಾಗಿ ಅವರು ಮಾಡುವ ಸಾಮಾಜಿಕ ಮತ್ತು ಪರಿಸರ ಸಂರಕ್ಷಣೆಯ ಕೆಲಸಗಳು ಕೂಡ ಅಷ್ಟೇ ಕಾರಣವಾಗ್ತವೆ. ಕೆಲವು ದಿನಗಳ ಹಿಂದೆ ತನ್ನ ಹುಟ್ಟುಹಬ್ಬವನ್ನು ತುಂಬ ಸರಳವಾಗಿ ಆಚರಿಸಿಕೊಂಡ ದರ್ಶನ್ ಅವರು ಕೇಕ್ಗಳನ್ನು ಕಟ್ ಮಾಡುವ ಬದಲು ಅನಾಥಾಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ ಆಹಾರಗಳನ್ನು ಕೊಡುವುದರ ಮೂಲಕ ತುಂಬ ಸುದ್ದಿಯಾಗಿರ್ತಾರೆ. ಸ್ನೇಹಿತರೆ, ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬ ಬೇಜಾರು ಮಾಡಿಕೊಂಡಿದ್ದು ತನ್ನ ಎಲ್ಲ ಅಭಿಮಾನಿಗಳ ಮುಂದೆ ಕಣ್ಣೀರನ್ನು ಹಾಕಿದ್ದಾರೆ. ಹಾಗಿದ್ದಾದರೂ ಏನು, ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ಮಾಹಿತಿಯನ್ನು ಕೊಡ್ತೀವಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನೀವು ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಯಾಗಿದ್ದರೂ ಸಹ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಪ್ರಕೃತಿಯ ಮೇಲೆ ಮನುಷ್ಯನ ದೌರ್ಜನ್ಯ ಇಂದು ಯಾವ ಮಟ್ಟಿಗೆ ಆಗುತ್ತಿದೆ ಅಂದರೆ ನಾವು ಒಂದಲ್ಲ ಒಂದು ದಿನ ಇದಕ್ಕೆ ತಕ್ಕ ಬೆಲೆಯನ್ನು ಕಟ್ಟಬೇಕಾಗ್ತದೆ. ಹೌದು, ಇತಿಹಾಸದಲ್ಲಿ ಎಂದು ನಡೆಯದ ಘಟನೆ ಬಂಡೀಪುರ ಅಭಯಾರಣ್ಯದಲ್ಲಿ ನಡೆದಿದ್ದು. ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ ಮತ್ತು ಅದೆಷ್ಟೋ ವನ್ಯಜೀವಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದವೆ. ಈ ಘಟನೆಯನ್ನು ನೋಡಿದ ದರ್ಶನ್ ಅವರು ಒಂದು ಕ್ಷಣ ಭಾವುಕರಾಗ್ತಾರೆ. ಮನುಷ್ಯನ ತಪ್ಪಿನಿಂದ ಇಂದು ಸಾವಿರಾರು ಅರಣ್ಯ ಪ್ರದೇಶ ನಾಶವಾಗ್ತವೆ. ಬಂಡೀಪುರ ಅಭಯಾರಣ್ಯದಲ್ಲಿ ಉಂಟಾಗಿರುವ ಕಾಡ್ಗಿಚ್ಚಿನಿಂದ ಸಾಕಷ್ಟು ವನ್ಯಜೀವಿ ಸಂಕುಲಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಮತ್ತು ಅದೆಷ್ಟೋ ಪ್ರಾಣಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿವೆ ಎಂದು ತುಂಬ ನೋವಿನಿಂದ ಹೇಳಿದರು ದರ್ಶನ್ ಅವರು. ಇನ್ನು ಯಜಮಾನ ರಿಲೀಸ್ಗೆ ರೆಡಿಯಾಗುತ್ತಿದ್ದು ತುಂಬ ದುಃಖದಲ್ಲಿರುವುದು ದರ್ಶನ್ಗೆ ಒಂದು ದೊಡ್ಡ ಆಘಾತವಾಗಿದೆ. ಹೌದು, ಇನ್ನು ಇದ್ರ ಬಗ್ಗೆ ಮಾತನಾಡಿದ ದರ್ಶನ್ ಅವರು ಸರ್ಕಾರ, ಅರಣ್ಯ ಇಲಾಖೆ ಹಾಗೂ ಹಲವು ಸ್ವಯಂ ಸೇವಕರು ಈ ಅವಘಡವನ್ನು ಶಮನ ಮಾಡಲು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ ಮತ್ತು ಆಸಕ್ತಿ ಇರುವ ಸ್ವಯಂ ಸೇವಕರು ದಯಮಾಡಿ ಅಭಿಮಾನದಲ್ಲಿ ನೇರವಾಗಿ ಎಂದು ವಿನಂತಿಯನ್ನು ದರ್ಶನ್ ಅವರು ಮಾಡಿದ್ದಾರೆ. ನಾವು ಈ ಅವಘಡ ನಡೆಯುವ ಮೊದಲೇ ಯೋಚನೆ ಮಾಡಬೇಕಾಗಿತ್ತು, ಆದರೆ ಅಂತಹ ನಡೆದು ಹೋಗಿದೆ. ಇನ್ನು ಮುಂದೆ ಈ ಅವಘಡ ಆಗದಂತೆ ನಾವು ನೋಡಿಕೊಳ್ಳಬೇಕೆಂದು ದರ್ಶನ್ ಅವರು ಜನರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರಕೃತಿ ಮೇಲಿನ ಮನುಷ್ಯನ ದೌರ್ಜನ್ಯ ಹೆಚ್ಚು ಕಾಲ ನಡೆಯೋದಿಲ್ಲ ಸ್ನೇಹಿತರೆ, ಇಂದಾದರೂ ನಾವು ಎಚ್ಚೆತ್ತುಕೊಳ್ಳೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CTV ಕರ್ನಾಟಕ.